ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಇವತ್ತೇನು ಇಲ್ಲಿ ಬ್ಲಡ್ ಕ್ಯಾಂಪು, ಕಣ್ ಚೆಕಪ್ಪು, ಪ್ರತಿಯೊಂದು ಏನೇನು ಎಲ್ಲ ಚೆಕಪ್ಪು ಹೇಳಿದೆ. ಅದಕ್ಕೆ ಮುರುಗೇಶನ್ ಅವ್ರು ಬಂದು ಹೇಳಿದಾಗ ಪಾಂಪ್ಲೆಟ್ ನೋಡಿ ಹೇಳಿದೆ, ಅಣ್ಣ ನೀನು ಅಂಜನಾಪುರದಲ್ಲೇ ಮಾಡಿದರೆ ಇನ್ನೂ ಭಾಳ ಚೆನ್ನಾಗಿತ್ತು, ನೆಕ್ಸ್ಟಲ್ಲಿ ಮಾಡಿಯೋಣ ಅಂತ ಹೇಳಿ. ಏಕೆಂದರೆ ಜನಸಂಖ್ಯೆ ಎಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುತ್ತೆ ಹಂಗೆ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಜನಕ್ಕೆ ತಲುಪಬೇಕು. ಹಾಗಾಗಿ ನೀವು ನಾವೆಲ್ಲರೂ ಸೇರಿ ಜೊತೆಯಲ್ಲಿ ಮಾಡ್ತಾ ಇರೋದೇನು, ಪ್ರತಿ ಮನೆಗೂ ಎಲ್ಲ ಕಾರ್ಯಗಳು ತಲುಪಬೇಕು, ಪ್ರತಿಯೊಬ್ಬರಿಗೂ ಹಕ್ಕು ಸೇರಬೇಕು ಅಂತ ಹೇಳಿ ಇವತ್ತು ನಾವು ಅವರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ಏನಿವತ್ತು 76ನೇ ವರ್ಷದ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಏನಿವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಎಲ್ಲ ವರ್ಷದಲ್ಲಿ ಬಾಬಾ ಸಾಹೇಬರು ಸ್ವರ್ಣೇ ದಿನ ಇಲ್ಲ ಗಣರಾಜ್ಯೋತ್ಸವ ದಿನ ಅವಾಗಲೇ ಮಾಡಿ ಅಂತಲೇ ಏನು ಹೇಳಿಲ್ಲ. ಯಾಕೆಂದರೆ ಎಲ್ಲ ಟೈಮಲ್ಲೂ ಕೂಡ ಎಲ್ಲಿ ಬಡವರಿಗಿದೆ, ಎಲ್ಲರಿಗೆ ಬಡವರಿಗೆ ಅನ್ಯಾಯ ಆಗಿದೆ, ಅಲ್ಲೇನಾದರೂ ಸೇರಿಸಿ ಯಾರಲ್ಲಿ ಸಂಬಂಧಪಟ್ಟ ಅಧಿಕಾರಿನ ಭಾರತೀಯ ಪ್ರಜಾಸಂಘ ಹಾಗೂ ಪ್ರಜಾ ಫೌಂಡೇಶನ್ ಟ್ರಸ್ಟ್ ಇದರ ವತಿಯಿಂದ ನಾವು ಇವತ್ತಿನ ದಿವಸ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಉಚಿತ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ಪರೀಕ್ಷೆ, ಉಚಿತ ಹಲ್ಲಿನ ಪರೀಕ್ಷೆ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಏರ್ಪಡಿಸಿದ್ದೇವೆ. ಇದು ನಾವು ಮೊದಲನೇ ಪ್ರಯತ್ನವಾಗಿ ಮಾಡ್ತಾ ಇರತಕ್ಕಂಥದ್ದು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಂಡ ಪಕ್ಷದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅಥವಾ ಬೇರೆ ಬೇರೆಗೆ ನಮ್ಮ ಏರಿಯಾಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ನಮ್ಮ ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ಬಡವರಿಗೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳನ್ನು, ಉಚಿತ ವೈದ್ಯಕೀಯ ಸೌಲಭ್ಯಗಳಿರ್ಬೋದು ಅಥವಾ ಅನಾಥಾಶ್ರಮ ಇರ್ಬೋದು, ಹೀಗೆ ಬೇಕಾದ ರೀತಿಯಲ್ಲಿ ನಮಗೆ ಆ ಸಂಘದ ವತಿಯಿಂದ ಅಥವಾ ಟ್ರಸ್ಟ್ ವತಿಯಿಂದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಬಡ ಜನರಿಗೆ ತಲುಪಿಸಬೇಕು ಅಂತ ಹೇಳುವಂತಹ ಪ್ರಯತ್ನವನ್ನು ನಾವು ಇವತ್ತಿನಿಂದ ಆರಂಭ ಮಾಡಿದ್ದೇವೆ. ಇದಕ್ಕೆ ಸಾರ್ವಜನಿಕರ ಸಹಕಾರ, ಸಹಾಯ ಎರಡೂ ಅಗತ್ಯ. ಹಾಗಾಗಿ ನಾವು 5 ಜನ ಟ್ರಸ್ಟ್ ವತಿಯಿಂದ ಏನೇ ಮಾಡಿದ್ರೂ ಸಾಧ್ಯ ಆಗಲಿಕ್ಕಿಲ್ಲ. ಸಾರ್ವಜನಿಕರು ಅದಕ್ಕೆ ಕೈ ಜೋಡಿಸಿದವಾಗ ಮಾತ್ರ ಅದು ಮುಂದೆ ಬರಲಿಕ್ಕೆ ಸಾಧ್ಯ, ಆ ಉಪಯೋಗ ಸಾರ್ವಜನಿಕರಿಗೂ ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಇದರ ಅವಕಾಶವನ್ನು ಸದುಪಯೋಗಪಡಿಸಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. 76ನೇ ವರ್ಷದ ಸಂವಿಧಾನದ ಜಾರಿ ದಿನದ ಅಂಗವಾಗಿ ಈ ದಿನ ಭಾರತೀಯ ಪ್ರಜಾಸಂಘ ಭೀಮನಡೆ ಹಾಗೂ ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಎಲ್ಲ ವರ್ಗದ ಜನರಿಗೂ ಬಡವರಿಗೂ ಉಪಯೋಗ ಆಗಲಿ ಅಂತ ಉಚಿತ ಕಣ್ಣಿನ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಆಮೇಲೆ ಹಲ್ಲಿನ ಉಚಿತ ಪರೀಕ್ಷೆ ಹಾಗೂ ಕಣ್ಣಿನ ಉಚಿತ ಪರೀಕ್ಷೆ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಲವಾರು ಜನ ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಘಟನೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಯಪ್ರಕಾಶ್ ಅವರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಜನರಿಗೂ, ಎಲ್ಲ ಕಡು ಬಡತನದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಈ ಒಂದು ನಮ್ಮ ಈ ಕಾರ್ಯಕ್ರಮಗಳು ತಲುಪಲಿ ಅಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಜನಪರವಾಗಿ ನಾವು ನಡೆಸ್ಕೊಡ್ತೀವಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್. 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಏನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮುರುಗೇಶಣ್ಣವರು, ಆದರೆ ಅವ್ರ ಹೆಸರು ಬೇರೆ ಅಂತಾರೆ, ಅದ್ರ ಮುರುಗೇಶಣ್ಣ ಅಂತಾರೆ, ನಾವು ಹೇಳೋದು ಜಯಪ್ರಕಾಶ್ ಅವರು ಆದಂಥ ನಮ್ಮ ಸ್ನೇಹಿತನಾದಂಥ ಹೆಸರು ರಾಜೇಂದ್ರವರು ಎಲ್ಲರೂ, ಏಕೆಂದರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರು ಪ್ರತಿಯೊಬ್ಬರಿಗೂ ಮನೆಗೂ ನಾನು ಮಾಡಿರೋಂಥ ಕೆಲಸ ತಲುಪಬೇಕು, ಏನು ಎಲ್ಲ ವರ್ಗದವ್ರಿಗೂ ಅದು ಸಂವಿಧಾನ ರಚಿಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಆಗಬೇಕು ಅಂತ ಏನು ಒಂದು ಆಸೆ ಭಾವನೆಗಳು ಇಟ್ಕೊಂಡಿದ್ದಾರೆ. ಹಂಗಾಗಿ ಪ್ರತಿಯೊಂದು ಕಡೆ ಸಂಘಟನೆಗಳನ್ನು ಮಾಡಿ ಎಲ್ಲ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹಂಗಾಗಿ ಇವತ್ತು ಮಾಡಿರೋಂಥದ್ದು ಭಾಳ ಒಳ್ಳೆ ಕೆಲಸ. ಯಾಕೆಂದರೆ ಕಣ್ ಚೆಕಪ್ಪು, ಬ್ಲಡ್ಡು ಮತ್ತು ಶುಗರ್ ಚೆಕಪ್, BP ಎಲ್ಲ ಒಂದು ಇವತ್ತು ಜನಕ್ಕೆ ಬೇಕಾಗಿರೋದು ಅಷ್ಟೇ. ಏಕೆಂದರೆ ಇವತ್ತು ದಿನ ಬೆಳಿಗ್ಗೆ ಎದ್ದರೆ ಆಸ್ಪತ್ರೆ ಅನ್ನಂಗಾಗಿದೆ. ಹಂಗಾಗಿ ನಮ್ಮ ಮುರುಗೇಶಣ್ಣವ್ರಿಗೆ ಹೇಳಿದೆ, ಇನ್ನು ಪ್ರತಿ ಸಲ ಬರೀ
ಏನು ಗಣರಾಜ್ಯೋತ್ಸವ ಅನ್ನೋದಲ್ಲ 2 ತಿಂಗಳಿಗೋ 3 ತಿಂಗಳಿಗೋ ಆದಷ್ಟು ಎಲ್ಲೆಲ್ಲ ಕ್ಯಾಂಪ್ಗಳು ಎಲ್ಲಿ ಬಡವರಿದ್ದಾರೆ ನೋಡಿ ಎಲ್ಲ ಕ್ಯಾಂಪ್ಗಳು ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಆಸೆ. ನಮಸ್ತೆ. ಈ ದಿನ 76ನೇ ವರ್ಷದ ಗಣರಾಜ್ಯೋತ್ಸವ ದಿನ ಅಂಗವಾಗಿ ಭಾರತೀಯ ಪ್ರಜಾಸಂಘ ಮತ್ತು ಪ್ರಜಾ ಫೌಂಡೇಶನ್ ವತಿಯಿಂದ ಕಣ್ಣಿನ ತಪಾಸಣೆ, ಆರೋಗ್ಯ ಶಿಬಿರ, ರಕ್ತದಾನ ಮತ್ತು ಹಲ್ಲು ಚೆಕಪ್ಪು ಪ್ರತಿಯೊಂದು ಜನಕ್ಕೆ ಉಪಯೋಗ ಅಂತ ಕೆಲಸ ಇವತ್ತು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ. ಅದೇ ರೀತಿಯಾಗಿ ಈ ಭಾಗದ ಒಂದು BBMP ಸದಸ್ಯರಾದಂಥ ಸೋಮಶೇಖರಣ್ಣವರು ಬಂದೋಗಿದ್ದಾರೆ. ಸೊ ಹೀಗಾಗಿ ನಮಗೆ ಸಂಘಟನೆಯವರೆಲ್ಲ, ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಅವರು, ನಮ್ಮ ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದಂಥ ಗೀತಾ ಮೇಡಮ್ ಅವರು, ಸತೀಶ್ ಅವರು ಸರು, ಮತ್ತು ನಮ್ಮ ಲಕ್ಷ್ಮೀ ಮೇಡಮು, ಕೃಷ್ಣವೇಣಿ ಮೇಡಮು, ನಮ್ಮ ಸ್ನೇಹಿತರಾದಂಥ ಅನಂತು ಎಲ್ಲರೂ ಈ ಭಾಗದಲ್ಲೆಲ್ಲ ನಾಯಕರೆಲ್ಲ ಬಂದಿದ್ದಾರೆ. ಸೊ ಈಗ ಒಂದು ಆಯೋಜನೆ ಚೆನ್ನಾಗಿ ನಡೀತಿದೆ. ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಸೊ ಈ ರೀತಿ ಇದ್ದಾಗ ನಾವು 2 ತಿಂಗಳು 3 ತಿಂಗಳಿಗೂ ಇಂಥ ಕೆಲಸಗಳು ಮಾಡ್ತಾಯಿರ್ತೀವಿ. ಎಲ್ಲ ಭಾಗದಲ್ಲೂ ಮಾಡ್ತೀವಿ, ಬರೀ ಕಚೇರಿ ಹತ್ರ ಮಾತ್ರ ಅಲ್ಲ, ಪ್ರತಿಯೊಂದು ಭಾಗದಲ್ಲೂ ಮಾಡ್ತಿದ್ದೀವಿ. ಈಗಾಗಲೇ ಸಂಘಟನೆ ತುಂಬ ವರ್ಷಗಳಿಂದ ಮಾಡೋದ್ರಿಂದ ಅದ್ರ ಜೊತೆಗೆ ಫೌಂಡೇಶನ್ ತೊಗೊಳ್ಳೋಣ ಅಂತಿದ್ದೀರಿ. ಸಹಕಾರ ನೀಡೋದು ದಯವಿಟ್ಟು ನೀಡ್ಬೋದು. ಹಾಗಾಗಿ ಅದ್ರ ಜೊತೆಗೆ ನಾವು ಸಂಘಟನೆ ಒಂದು ಸಾಮಾಜಿಕವಾದಂಥ ಕೆಲಸಗಳು, ಜನದ ಆರೋಗ್ಯ ಇರ್ತ ದೃಷ್ಟಿಯಿಂದ, ಎಜುಕೇಷನ್ ದೃಷ್ಟಿಯಿಂದ, ಅವ್ರಿಗೇನಾದರೂ ತೊಂದರೆಗಳಾದಂಥ ಸಮಯಗಳಲ್ಲಿ ಭಾರತೀಯ ಪ್ರಜಾಸಂಘ ಹಾಗೂ ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅವ್ರಿಗೆ ಬೇಕಾದಂಥ ನಮ್ಮ ಹತ್ರ ಆಗುವಂಥ ಅನುಕೂಲ ಕೆಲಸಗಳನ್ನ ಮಾಡಿಕೊಡ್ತೀವಿ ಅಂತೇಳಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಭಾರತೀಯ ಪ್ರಜಾಸಂಘ ಭೀಮನಡೆ ಹಾಗೂ ಭಾರತೀಯ ಪ್ರಜಾಸಂಘ ಮತ್ತು ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಈ ದಿನ ನಾವು ಬ್ಲಡ್ ಡೊನೇಟು ಮತ್ತು ನಮ್ಮ ಆರೋಗ್ಯ ತಪಾಸಣೆ ಹಾಗೂ ಡೆಂಟಲ್ ತಪಾಸಣೆ ಹಾಗೂ ಐ ಕ್ಯಾಂಪನ್ನು ನಾವು ಅನೌನ್ಸ್ ಮಾಡಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಊರುಗಳಿಂದನೂ ನಮ್ಮ ಸಾರ್ವಜನಿಕರಿಗೂ ನಾವು 2-3 ದಿವಸದಿಂದನೂ ನಾವು ಜನರಿಗೆ ಒಂದು ಗಮನಕ್ಕೆ ಬರುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ನಾವು ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಪ್ರಜಾಸಂಘದ ಸಂಸ್ಥಾಪಕರಾದಂಥ ನಮ್ಮ ಜಯಪ್ರಕಾಶ್ ಸರ್ ಅವರು ನಮಗೆಲ್ರಿಗೂ ಬೆಂಬಲ ಕೊಟ್ಟಿದ್ದಾರೆ. ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಾವು ಓದುವಂಥ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಬಡತನದಲ್ಲಿ ಇರುವಂಥ ಮಕ್ಕಳು ಓದುತ್ತೀವಿ ಅಂತ ಹೇಳುವಂಥ ಮಕ್ಕಳಿಗೆ ನಾವು ದತ್ತುಗೆ ತಗೊಂಡು ನಾವು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಅಂತಿದ್ದೀವಿ. ಮತ್ತು ಅಂಗವಿಕಲರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಬೇಕು ಅಂತ ಇದ್ದೀವಿ. ಹಾಗೂ ಸ್ಲಮ್ಗಳಲ್ಲಿ ಬಡತನದಲ್ಲಿ ತುಂಬ ಕಡು ಬಡತನದಲ್ಲಿ ಇರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಒಂದು ಊಟದ ವ್ಯವಸ್ಥೆಗಾಗಲಿ ಅವ್ರಿಗೊಂದು ಸರ್ಕಾರದಿಂದ ಬರುವಂಥ ಒಂದು ಅನುದಾನಗಳನ್ನ ನಮ್ಮ ಒಂದು ಫೌಂಡೇಶನ್ ಟ್ರಸ್ಟು ಹಾಗೂ ನಮ್ಮ ಸಂಘಟನೆ ಪರವಾಗಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಸಿದ್ಧವಾಗಿ ನಮ್ಮ ಸಂಘಟನೆಯ ಪ್ರತಿಯೊಬ್ಬ ಅಧ್ಯಕ್ಷರುಗಳು, ತಾಲೂಕು ಸಮಿತಿ ಇರ್ಬೋದು, ಜಿಲ್ಲಾ ಸಮಿತಿ ಇರ್ಬೋದು ಹಾಗೂ ರಾಜ್ಯ ಸಮಿತಿ ಎಲ್ಲ ಬೆಂಬಲವಾಗಿ ನಿಂತಿದ್ದಾರೆ.